Good morning, dear students. In this session, let's discuss some CET questions on thermodynamics and kinetic theory of gases. First one, a heat engine running in the backward direction is called as option A, Carnot engine, option B, backward engine, option C, refrigerator, and option D, reversible engine. So here heat engine means a engine which is used to convert heat energy to mechanical energy. ಸೊ ಹೀಟ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗಬೇಕಾದ್ರೆ ಎಷ್ಟು ಯಾವ ಒಂದು ಇಂಜಿನು ವರ್ಕ್ ಮಾಡುತ್ತೆ ಅದನ್ನು ನಾವು ಏನಂತ ಹೇಳ್ತೀವಿ, ಹೀಟ್ ಇಂಜಿನ್ ಅಂತ ಹೇಳ್ತೀವಿ. ಅಥವಾ ಯಾವ ಡಿವೈಸ್, ದ ಡಿವೈಸ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ ಹೀಟ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ, ಅದನ್ನು ನಾವು ಹೀಟ್ ಇಂಜಿನ್ ಅಂತ ಹೇಳ್ತೀವಿ. ಅದೇ ಹೀಟ್ ಇಂಜಿನ್ಗೆ ಇರುವಂಥ ಪಾರ್ಟ್ಸ್ಗಳೇನು, ನಮಗೆ ಸೋರ್ಸು, ಸಿಂಕು ಮತ್ತು ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಫಸ್ಟು ಸೋರ್ಸಿಂದ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳತ್ತೆ ವರ್ಕಿಂಗ್ ಸಬ್ಸ್ಟೆನ್ಸು, ಆ್ಯಂಡ್ ಸಮ್ ಅಮೌಂಟ್ ಆಫ್ ವರ್ಕ್ ಈಸ್ ಸೆಟ್ ಟು ಬಿ ಡನ್, and remaining part of the energy is rejected to the sink. So this is a working of the heat engine. ಅದೇನೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ತಗೊಂಡಾಗ ಅಂದರೆ ಸೋರ್ಸಿಂದ ವರ್ಕಿಂಗ್ ಸಬ್ಸ್ಟೆನ್ಸ್ ಏನು ಮಾಡ್ತಾರೆ, ಅಬ್ಸರ್ವ್ ಮಾಡ್ಕೊಳತ್ತೆ ಹೀಟನ್ನು, ಆಮೇಲೆ ಸಿಂಕಿಗೆ ರಿಜೆಕ್ಟ್ ಮಾಡುತ್ತೆ. ಬಟ್ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಹೋದಾಗ ರೆಫ್ರಿಜರೇಟರ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದಾಗ, ಸಿಂಕಿಂದ ಸಮ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಲಾಸ್ಟಿಗೆ ಏನು ಮಾಡುತ್ತೆ, ಸೋರ್ಸಿಗೆ ಅದು ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಹಾಗಾದರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ವರ್ಕ್ ಮಾಡೋಂಥ ಹೀಟ್ ಇಂಜಿನ್ ನಾವೇನು ಹೇಳ್ತೀವಿ, ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, heat required to melt 1 gram of ice is 80 calorie. A man melts 60 gram of ice by chewing in 1 minute. His power is option A 4800 watt, option B 336 watt, option C 1.33 watt, and option D 0.75 watt. That is here, so option B is the right answer. ಯಾವುದು ನಮಗೆ 336 ವ್ಯಾಟ್ ಅನ್ನೋದು ರೈಟ್ ಆನ್ಸರಲ್ಲಿ. ಸೊಲ್ಯೂಷನ್ ನೋಡೋಣ. ಸೊ here ಕ್ಯೂ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಕ್ಯೂ ಅಂತ ಹೇಳಿದಾಗ ಇಲ್ಲಿ ಎಷ್ಟು ಮಾಸ್, ಎಷ್ಟು ಒಂದು ಗ್ರಾಮ್ ಆಫ್ ಐಸನ್ನ ಮೆಲ್ಟ್ ಮಾಡಲಿಕ್ಕೆ 80 ಕ್ಯಾಲೋರಿ ಬೇಕು ಅಂತ ಹೇಳಿದಾಗ, ನೆಕ್ಸ್ಟ್ ಹಾಗಾದರೆ ಅದೇ ಒಬ್ಬನು ಮನುಷ್ಯ 60 ಗ್ರಾಮ್ ಆಫ್ ಐಸನ್ನ ಮೆಲ್ಟ್ ಮಾಡಲಿಕ್ಕೆ ಕಡಿದ್ಬಿಟ್ಟು ಚ್ಯೂ ಮಾಡಿಬಿಟ್ಟು ಅದನ್ನು ಮೆಲ್ಟ್ ಮಾಡಲಿಕ್ಕೆ 1 ಮಿನಿಟ್ ತಗೊಳ್ತಾನೆ. ಹಾಗಾದರೆ ಅವನ ಪವರ್ ಏನು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಈ ಕ್ಯೂ ಇಸ್ ಈಕ್ವಲ್ ಟು 60 ಗ್ರಾಮ್ ಆಫ್ ಐಸ್ ಇಂಟು ಅಂದರೆ ಎಷ್ಟು ಅಮೌಂಟ್ ಆಫ್ ಹೀಟು 80 ಕ್ಯಾಲೋರಿ ಬೇಕಂತ ಹೇಳಿದಾಗ ಇಂಟು 4.2 ಅಂತ ಹೇಳಿದಾಗ ದಟ್ ಈಸ್ ಕನ್ವರ್ಟೆಡ್ ಟು ಜೌಲ್. ನೆಕ್ಸ್ಟು ಪವರ್ ಇಸ್ ಈಕ್ವಲ್ ಟು ದ ರೇಟ್ ಎಟ್ ವಿಚ್ ವರ್ಕ್ ಇಸ್ ಡನ್ ಅಂತ ಹೇಳಿದಾಗ ನಾವು ಪವರ್ ಅಂತ ಹೇಳ್ತೀವಿ, ಅಥವಾ ವರ್ಕ್ ಡನ್ ಬೈ ಟೈಮ್ ಟೇಕನ್ನು ನಾವು ಪವರ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅವನ ಹತ್ರ ಎಷ್ಟು ವರ್ಕ್ ಆಯಿತು, 60 ಇಂಟು 80 ಇಂಟು 4.2, ದಟ್ ಈಸ್ 60 ಇಂಟು 80 ಇಂಟು 4.2, ದಟ್ ಡಿವೈಡೆಡ್ ಬೈ ಟೈಮ್ ಟಿ ಅಂದರೆ 1 ಮಿನಿಟ್ ಅಂತ ಹೇಳಿದಾಗ 60 ಸೆಕೆಂಡ್ಸ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಈಕ್ವಲ್ ಟು 336 ವ್ಯಾಟ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, an ideal Carnot engine works between a source at a temperature T1 and a sink at temperature T2. The efficiency of the engine will be maximum when T1, option A, T1 and T2 are equal, option B, T1 is high, T2 is low, option C, T1 is low, T2 is high, option D, both T1 and T2 are high. We know that efficiency of the engine is given by 1 minus T2 by T1. 1 minus T2 by T1 ಅಂತ ಹೇಳಿದಾಗ ಎಫಿಷಿಯನ್ಸಿಗೆ ಎಕ್ಸ್ಪ್ರೆಷನ್ ಅಂತ ಬರಿತೀವಿ. ಹಾಗಾದರೆ ಒಂದು ಐಡಿಯಲ್ ಕಾರ್ನಾಟ್ ಇಂಜಿನು ವರ್ಕ್ ಮಾಡಬೇಕು ಅಂತ ಹೇಳಿದಾಗ, ಅಂದರೆ ಅದರ ಟೆಂಪರೇಚರ್ T1 ಇದೆ ಸೋರ್ಸಿಂದು, ಸಿಂಕಿನ ಟೆಂಪರೇಚರ್ T2 ಇದೆ ಅಂತ ಹೇಳಿದಾಗ ಎಫಿಷಿಯನ್ಸಿ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳಿದಾಗ ವೆನ್ ಎಫಿಷಿಯನ್ಸಿ ಈಸ್ ಈಟಾ ಇಸ್ ಈಕ್ವಲ್ ಟು 1. ಈಟಾ ಇಸ್ ಈಕ್ವಲ್ ಟು 1 ಯಾವಾಗ ಬರುತ್ತೆ, ಒನ್ ದಿಸ್ ಟರ್ಮ್ ಬಿಕಮ್ 0. ಈ ಟರ್ಮ್ 0 ಆದಾಗ ಏನಾಗುತ್ತೆ, ಇಲ್ಲಿ ನಮಗೆ ಎಫಿಷಿಯನ್ಸಿ 0 ಬರುತ್ತೆ. ಸೊ T2 ಬೈ T1 0 ಆಯಿತು ಅಂತ ಹೇಳಿದಾಗ ಎಫಿಷಿಯನ್ಸಿ 1 ಬರುತ್ತೆ. ಸೊ ದಟ್ ಈಸ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 ಅಂತ ಹೇಳಿದಾಗ ಆ ಇಂಜಿನಿಗೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇದೆ ಅಂತ ಅರ್ಥ. ಹಾಗಾದರೆ ಈ ಟರ್ಮ್ 0 ಆಗಬೇಕು ಅಂತ ಹೇಳಿದಾಗ ಒನ್ T1 ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಇನ್ಫಿನಿಟಿ. ಎನಿಥಿಂಗ್ ಬೈ 0 ಇಸ್ ಇನ್ಫಿನಿಟಿ. ಬಟ್ T2 ಏನಾಗಬೇಕು, T2 ಶುಡ್ ಬಿ 0. T2 should be 0 ಅಂತ ಹೇಳಿದಾಗ T2 by T1, 0 by anything is 0. ಸೊ ದಟ್ ಈಟಾ ಈಸ್ ಈಕ್ವಲ್ ಟು 1 ಮೈನಸ್ 0 ಅಂತ ಹೇಳಿದಾಗ ಈಟಾ ಇಸ್ ಈಕ್ವಲ್ ಟು ಏನಾದಲ್ಲಿ 1 ಆಗುತ್ತೆ. ಸೊ ಈಟಾ ಇಸ್ ಈಕ್ವಲ್ ಟು 1 ಅಂದರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಹಾಗಾದರೆ T2 ಏನಾಗಬೇಕು, ಕಡಿಮೆ ಆಗಬೇಕು, T1 ಏನಾಗಬೇಕು, ಹಾಗಾದರೆ ನಮಗೆ ಜಾಸ್ತಿ ಆಗಬೇಕು. ಯಾವತ್ತು T2 ಕಡಿಮೆ ಆಗಬೇಕು, T1 ಜಾಸ್ತಿ ಇರಬೇಕು. ಆವಾಗ ಏನಾಗುತ್ತೆ, ನಮಗೆ ಎಫಿಷಿಯನ್ಸಿ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ, ವೆನ್ T2 ಈಸ್ ಈಕ್ವಲ್ ಟು ಲೋ ಆ್ಯಂಡ್ T1 ಈಸ್ ಈಕ್ವಲ್ ಟು ಹೈ. ಸೊ ಆಪ್ಷನ್ ಯಾವುದಿದೆ ನಮಗಲ್ಲಿ, ಇಲ್ಲಿ
ಹಿಯರ್ T2 ನಮಗೆ ಲೋ ಇರಬೇಕು ಆ್ಯಂಡ್ T1 ಹೈ ಇರಬೇಕು. ಸೊ ದಟ್ ಈಸ್ ಇಲ್ಲಿ ಆಪ್ಷನ್ ಸಿ ಅಂತ ಇದೆ. ಇಲ್ಲಿ T2 ಇಸ್ ಲೋ, T1 ಉಲ್ಟಾ ಆಗ್ತೀನಿ ಆಪ್ಷನು. ಸೊ ದಟ್ ಈಸ್ ಯಾವಾಗಲೂ ಆಪ್ಷನ್ ನಮಗೆ T2 ಏನಾಗಿರಬೇಕು, ಇಟ್ ಶುಡ್ ಬಿ ಆಲ್ವೇಸ್ ಲೋ. T2 ಲೋ ಆಗಿರಬೇಕು, T1 ಹೈ ಆಗಿರಬೇಕು. ಸೊ ದಟ್ ಈಸ್ ಆಪ್ಷನ್ ಬಿ. ಸೊ ಸಿ ಅಲ್ಲ, ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ T1 is high and T2 is low. Next, a cycle tire burst suddenly. This represents an isothermal process, isobaric process, isochoric process, adiabatic process. So here D is the right answer here. The process is very fast. Alva cycle tire burst ಆಗೋದಂಥದ್ದು ಸಡನ್ process. ಬರ್ಸ್ಟ್ ಆದಾಗ ಪ್ರೋಸೆಸ್ಸು ವೆರಿ ರ್ಯಾಪಿಡ್ ಅಂದರೆ ಫಾಸ್ಟ್ ಪ್ರೊಸೆಸ್ ಆಗುತ್ತೆ. ಸೊ ದ ಗ್ಯಾಸ್ ಫೇಲ್ಸ್ ಟು ಗೈನ್ ಆರ್ ಲೂಸ್ ಹೀಟ್ ಅಂದಾಗ ಆ ಒಂದು ಗ್ಯಾಸು ಲೂಸ್ ಅಥವಾ ಗೈನ್ ಅಥವಾ ಲೂಸ್ ಆ ಹೀಟನ್ನು ಲೂಸ್ ಅಥವಾ ಗೈನ್ ಮಾಡ್ಕೊಳೋ ಅಲ್ಲಿ ಏನಾಗುತ್ತೆ, ಅದಕ್ಕೆ ಎಬಿಲಿಟಿ ಇರೋಲ್ಲ. ಸೊ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಅಡಿಯಾಬ್ಯಾಟಿಕ್ ಅಂತ ಹೇಳ್ತೀವಿ ನಾವು. ಅಡಿಯಾಬ್ಯಾಟಿಕ್ ಪ್ರೊಸೆಸ್ಸಿಗೆ ಇದು ಎಕ್ಸಾಂಪಲ್ಲು ಕೊಡ್ತೀವಿ ನಾವು. ಸೈಕಲ್ ಟೈರ್ ಬರ್ಸ್ಟ್ ಆಗೋದನ್ನು ನಾವು ಅಡಿಯಾಬ್ಯಾಟಿಕ್ಕಿಗೆ ಒಂದು ಎಕ್ಸಾಂಪಲ್ ಅಂತಲೇ ಕೊಡ್ತೀವಿ. ಬಿಕಾಸ್ ಇಟ್ ಈಸ್ ಎ ರ್ಯಾಪಿಡ್ ಪ್ರೋಸೆಸ್ ಅಂತ ಹೇಳ್ಬೇಕು, ಫಾಸ್ಟ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಂಪ್ಲೈಸ್ ದಟ್ ಎ ಕಂಪ್ಲೀಟ್ ಕನ್ವರ್ಷನ್ ಆಫ್ ಎ ಗಿವನ್ ಕ್ವಾಂಟಿಟಿ ಆಫ್ ಹೀಟ್ ಇಂಟು ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್. Option A depends on the device, option B is impossible, option C is possible in certain cases, and option D can be achieved in all thermodynamic process anta helತೀವಿ. So that is here second law of thermodynamics ಅಲ್ಲಿ complete conversion of given quantity of heat into useful mechanical work. So that is impossible. ಯಾವುದೇ ಒಂದು process ನ ತಗೊಂಡ್ರು ಕೂಡ ಕಂಪ್ಲೀಟ್ ಆಗಿ ನಾವು 100% ಎಫಿಷಿಯನ್ಸಿನ ನಾವು ಡ್ರಾ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 100% ಹೀಟನ್ನು ವರ್ಕ್ ಡನ್ ಆಗಿ ಕನ್ವರ್ಟ್ ಮಾಡೋ ಅಂಥ ಇಂಜಿನ್ನು ಅಥವಾ ಯಾವುದೇ ಒಂದು ಡಿವೈಸ್ ಕೂಡ ನಮಗೆ ಎಲ್ಲೂ ಕೂಡ ಇಲ್ಲ. ಯಾಕಂದರೆ ಲಿಟ್ಲ್ ಅಮೌಂಟ್ ಆಫ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ, ಸಿಂಕಿಗೆ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, an adiabatic process occurs at constant, option A temperature, option B pressure, option C heat, and option D temperature and pressure. So yes, adiabatic process ಯಾವಾಗಲೂ ನಮಗೆ ಯಾವಾಗ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿದಾಗ, adiabatic process ಅಂತ ಹೇಳಿದಾಗ ಇನ್ ದಿಸ್ ಪ್ರೋಸೆಸ್ ಪ್ರೆಷರು, ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್ ಮೂರು ಕೂಡ ವೇರಿ ಆಗ್ತಾ ಹೋಗುತ್ತೆ. ಬಟ್ ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಫ್ರಮ್ ಸಿಸ್ಟಮ್ ಟು ಸರೌಂಡಿಂಗ್. ಸಿಸ್ಟಮಿಂದ ಸರೌಂಡಿಂಗಿಗೆ ಏನಾಗಲ್ಲ, ನಮಗೆ ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ. ಸೊ ಸಿಸ್ಟಮಿಂದ ಸರೌಂಡಿಂಗಿಗೆ ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ ಅಂತ ಹೇಳಿದಾಗ ದ ಪ್ರೆಷರ್, ಆ ಒಂದು ಹೀಟ್ ಏನಾಗಿರುತ್ತೆ, ಹೀಟ್ ಎನರ್ಜಿ ದಟ್ ರಿಮೈನ್ಸ್ ಕಾನ್ಸ್ಟೆಂಟ್. ದಟ್ ಈಸ್ ಆಪ್ಷನ್ ಸಿ. ಅಟ್ ಕಾನ್ಸ್ಟೆಂಟ್ ಹೀಟ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್, compressed air in the tube of a wheel of a cycle at normal temperature suddenly starts coming out from a puncture. The air inside, yes, compressed air in the tube of a wheel of a cycle ಅಂದರೆ ಆ ಸೈಕಲಿನ ವೀಲಲ್ಲಿ ಇರೋಂಥ ಒಂದು ಟ್ಯೂಬಲ್ಲಿ ಇರೋಂಥ ಒಂದು ಕಂಪ್ರೆಸ್ ಆಗಿರೋಂಥ ಏರು ಏನಾಗ್ತದೆ, ಹೊರಗಡೆ ಬರ್ತದೆ. ಪಂಚರ್ ಮಾಡಿದಾಗ ಸೌಂಡ್ ಬರುತ್ತಲ್ಲ ನಮ್ಗೆ, ಆ ಥರ ಪಂಚರ್ ಆದಾಗ ಹೊರಗಡೆ ಬಂತು ಅಂತ ಹೇಳಿದಾಗ ಒಂದು ಕಂಪ್ರೆಸ್ಡ್ ಏರು, ಹಾಗಾದರೆ ಒಳಗಡೆ ಅದ್ರ ಏನಾಗಿರುತ್ತೆ, ಅದರದ್ದು ಏರಿಗೆ ಏನಾಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಅಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಸ್ಟಾರ್ಟ್ಸ್ ಬಿಕಮಿಂಗ್ ಹಾಟರ್. ಆಪ್ಷನ್ ಬಿ ರಿಮೈನ್ಸ್ ಅಟ್ ದ ಸೇಮ್ ಟೆಂಪರೇಚರ್. ಆಪ್ಷನ್ ಸಿ ಸ್ಟಾರ್ಟ್ಸ್ ಬಿಕಮಿಂಗ್ ಕೂಲರ್. ಆ್ಯಂಡ್ ಆಪ್ಷನ್ ಡಿ ಮೇ ಬಿಕಮ್ ಹಾಟರ್ ಆರ್ ಕೂಲರ್ ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರೆಷರ್ ರೆಡ್ಯೂಸ್ ಆಗ್ತಿದ್ದ ತಕ್ಷಣ ಏನಾಗುತ್ತೆ, ಟೆಂಪರೇಚರು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂದರೆ ಕಂಪ್ರೆಸ್ ಆಗಿರುತ್ತೆ, ಪ್ರೆಷರ್ ತುಂಬ ಪ್ರೆಷರಲ್ಲಿ ಇಟ್ಕೊಂಡಿರುತ್ತೆ. ಆ ಪಂಚರ್ ಆದಾಗ ಪ್ರೆಷರ್ ಏನಾಯ್ತಲ್ಲಿ ರೆಡ್ಯೂಸ್ ಆಯಿತು, ಅದರಲ್ಲಿರೋಂಥ ಪ್ರೆಷರು ಕಡಿಮೆ ಆಯಿತು. ಸೊ ಕಡಿಮೆ ಆಗ್ತಿದ್ದಂಗೂ ಕೂಡ ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ಅದರಲ್ಲಿರೋದು ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತಿದ್ದಂಗೂ ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಕೂಲರ್. ಸೊ ಆ ಏರ್ ಏನಾಗ್ತಾ ಹೋಗುತ್ತೆ ಒಳಗಡೆ, ಕೂಲ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a thermodynamic process is reversible if throughout the process the system remains in mechanical equilibrium, thermal equilibrium,
ಕೆಮಿಕಲ್ ಈಕ್ವಿಲಿಬ್ರಿಯಮ್ ಆ್ಯಂಡ್ ಆಲ್ ಆಫ್ ದ ಅಬೌವ್. ಒಂದು ಪ್ರೋಸೆಸ್ನ ನಾವು ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ ಅಂತ ಅಂದಾಗ ಅದು ಏನೇನಾಗಿರಬೇಕು, ಇಟ್ ಶುಡ್ ಬಿ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್, ಕೆಮಿಕಲ್, ಥರ್ಮಲ್. ಸೊ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದಾಗ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ಎರಡರ ಮಧ್ಯನೂ ಇರೋವಂಥ ಫೋರ್ಸು ಏನಾಗಿರಬೇಕು, ಇಟ್ ಶುಡ್ ಬಿ ಸೇಮ್. ಅವಾಗ ನಾವೇನು ಹೇಳ್ತೀವಿ, ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಆರ್ ಸೆಟ್ ಟು ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಮಲ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳಿದಾಗ ಸಿಸ್ಟಮ್ ಮತ್ತು ಸರೌಂಡಿಂಗು ಏನಾಗಿರಬೇಕು, ಇಟ್ ಶುಡ್ ಎಕ್ಸೆಟ್ ದ ಸೇಮ್ ಟೆಂಪರೇಚರ್. ಅಂದರೆ ಪ್ರತಿ ಸಿಸ್ಟಮಿನ ಪ್ರತಿಯೊಂದು ಪಾರ್ಟು ಸರೌಂಡಿಂಗಿನ ಟೆಂಪರೇಚರ್ ಜೊತೆ ಏನಾಗಿರಬೇಕು, ಕೋ ಎಕ್ಸಿಸ್ಟ್ ಆಗಿರಬೇಕು, ಸೇಮ್ ಅದನ್ನು ಟೆಂಪರೇಚರ್ ತೋರಿಸ್ತಾ ಇರಬೇಕು. ಆವಾಗ ನಾವೇನು ಹೇಳ್ತೀವಿ, ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಆರ್ ಸೆಟ್ ಟು ಬಿ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದಾಗ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸಿಸ್ಟಮ್ ಶುಡ್ ಬಿ ಡೆಫಿನೈಟ್ ಅಂತ ಹೇಳ್ತೀವಿ. ಸೊ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸಿಸ್ಟಮ್ ಶುಡ್ ಬಿ ಡೆಫಿನೈಟ್ ಅಂತ ಹೇಳಿದಾಗ ಒಂದು ಸಿಸ್ಟಮಿಗೆ ಇಷ್ಟೇ ಕೆಮಿಕಲ್ ಕಾಂಪೋಸಿಷನ್ ಇರಬೇಕು, ಅಥವಾ ಇಷ್ಟೇ ಒಂದು ಎಕ್ಸಾಂಪಲ್ ಹೇಳೋದಾದರೆ 1 kg ಆಫ್ ಗ್ಯಾಸ್ನ ತೊಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ 1 kg ಆಫ್ ಗ್ಯಾಸ್ ತೊಗೊಂಡಾಗ ಇಷ್ಟೇ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಬರುತ್ತೆ. ಅದೇ ಸಪೋಸ್ ಬೇರೆ ಇನ್ನೊಂದು ಯಾವುದೋ ಒಂದು 2 kg ಆಫ್ ಮಾಸ್ ತೊಗೊಂಡು ಅದೇ ಸೇಮ್ ಎಕ್ಸ್ಪೆರಿಮೆಂಟ್ನ ರಿಪೀಟ್ ಮಾಡ್ತೀವಿ ಅಂತ ಹೇಳಿದಾಗ ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ದ ಅಕ್ಯುರೇಟ್ ರಿಸಲ್ಟ್. ಆವಾಗ ಏನಾಯ್ತಲ್ಲಿ ಸಿಸ್ಟಮ್ ಮತ್ತು ಸರೌಂಡಿಂಗು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ. ಸೊ ಹಾಗಾದರೆ ಒಂದು ಸಿಸ್ಟಮು ಥರ್ಮೋಡೈನಮಿಕ್ ಪ್ರೊಸೆಸ್ಸಲ್ಲಿ ಇದೆ ಅಂತ ಹೇಳಿದಾಗ ಏನಾಗಿರಬೇಕು, ಇಟ್ ಶುಡ್ ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಆಸ್ ವೆಲ್ ಆಸ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಸೊ ದಟ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಎಬೋವ್. Next, the temperature T1 and T2 of heat reservoirs in the ideal Carnot engine are 1500 degrees Celsius and 500 degrees Celsius respectively. If T1 increases by 100 degrees Celsius, what will be the efficiency of the engine? Option A 62%, option B 59%, option C 65%, option D 100%. ಸೊ ಇಲ್ಲಿ ಏನು ಕೇಳಿದರೆ ಹೀಟ್ ರಿಸರ್ವಾಯರ್ಸ್ ಇದೆ ಅಂದರೆ ಸೋರ್ಸು ಮತ್ತು ಸಿಂಕ್, ಅದರ ಟೆಂಪರೇಚರ್ ಏನು ಕೊಟ್ಟಿದ್ದಾರೆ, T1 ಮತ್ತು T2 ಕೊಟ್ಟಿದ್ದಾರೆ. ಕಾರ್ನಾಟ್ ಇಂಜಿನ್ T1 ಟೆಂಪರೇಚರ್ ಏನು ಕೊಟ್ಟಿದ್ದಾರೆ 1500 ಡಿಗ್ರಿ ಸೆಲ್ಸಿಯಸ್ಸು, T2 ಟೆಂಪರೇಚರ್ ಏನು ಕೊಟ್ಟಿದ್ದಾರೆ 500 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ T1 T2 1500 ಮತ್ತು 500 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದಾಗ ಅದರ ಎಫಿಷಿಯನ್ಸಿನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಇಟ್ ಬಿ eta1 ಅಂತ ತಗೋಣ. eta1 ಅಂತ ತಗೊಂಡಾಗ ಅದ್ರ ಎಫಿಷಿಯನ್ಸಿ ಎಷ್ಟು ಬರುತ್ತೆ, 56.6% ಏನೋ ಬರುತ್ತೆ. ಸೊ ನೆಕ್ಸ್ಟು eta2 ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ತೊಗೋಬೇಕು ನಾವು, ಇಫ್ T1 ಇನ್ಕ್ರೀಸಸ್ ಬೈ 100 ಡಿಗ್ರಿ ಸೆಲ್ಸಿಯಸ್ ಅಂದರೆ T1 ಅಂತ ಹೇಳಿದಾಗ 1500 ಇರೋದನ್ನು 1600 ಮಾಡಿ ಎಗೈನ್ ಮತ್ತೆ ಈ ಒಂದು ಎಕ್ಸ್ಪ್ರೆಷನ್ ಹಾಕಿಬಿಟ್ಟು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಎಫಿಷಿಯನ್ಸಿ ಈ ಎಕ್ಸ್ಪ್ರೆಷನ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೆ, 58.76 ಬರುತ್ತೆ. ಸೊ 58.76 ಅಂತ ಹೇಳಿದಾಗ ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ದ 59%. ಸೊ ದಟ್ ಈಸ್ ಆಪ್ಷನ್ ಯಾವ್ದು ಬರುತ್ತೆ, ಹಾಗಾದ್ರೆ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, in a cyclic process work done by the system is option A 0, option B more than the heat given to the system, option C equal to heat given to the system, and option D independent of heat given to the system. So that is here option C is the right answer. So that is, since system returns to its initial state, ಇನಿಷಿಯಲ್ ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳಿದಾಗ ಎ ಸಿಸ್ಟಮ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್ ಆಫ್ಟರ್ ಎ ಸೀರೀಸ್ ಆಫ್ ಚೇಂಜಸ್ ಆದಮೇಲೆ ಸಿಸ್ಟಮ್ಮು ತನ್ನ ಒಂದು ಇನಿಷಿಯಲ್ ಸ್ಟೇಟಿಗೆ ಹೋಗುತ್ತೆ ಅಂತ ಹೇಳಿದಾಗ ಅದನ್ನು ನಾವೇನು ಹೇಳ್ತೀವಿ, ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ನಮಗೆ ಯಾವಾಗಲೂ ವರ್ಕ್ ಡನ್ ಏನಾಗಿರುತ್ತೆ, ನಮಗೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಹೀಟ್ ಗಿವನ್ ಟು ದ ಸಿಸ್ಟಮ್. ಅವಾಗ ಏನಾಗುತ್ತೆ, ಸೈಕ್ಲಿಕ್ ಪ್ರೋಸೆಸ್ಸಲ್ಲಿ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, 0 ಆಗುತ್ತೆ. ಸೊ ಇಂಟರ್ನಲ್ ಎನರ್ಜಿ 0 ಆದಾಗ ವರ್ಕ್ ಡನ್ ಈಸ್ ಆಲ್ವೇಸ್ ಗಿವನ್ ಟು ದ ಹೀಟ್ ಅಂದರೆ ವರ್ಕ್ ಡನ್ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಹೀಟ್ ಗಿವನ್ ಟು ದ ಸಿಸ್ಟಮ್. ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್, ಎ ಕಾರ್ನಾಟ್ ಇಂಜಿನ್ ಆಪರೇಟ್ಸ್ ವಿತ್ ಸೋರ್ಸ್ at 500 Kelvin and sink at 375 Kelvin. Engine consumes 600 kilocalorie of heat per cycle. The heat rejected to sink per cycle is option A
250 kilocalories, option B 350 kilocalories, option C 450 kilocalories, and option D 550 kilocalories. Option C is the right answer here. So we know that T1 by T2 is equal to Q1 by Q2. ಎಫಿಷಿಯನ್ಸಿ ಬರೆಯಬೇಕಾದ್ರೆ ಇದನ್ನು ನಾವು ಡಿರೈವ್ ಮಾಡಿದ್ವಿ. ನಾವು T1 by T2 ಅಂತ ಹೇಳಿದಾಗ ದಟ್ ಈಸ್ ಆಲ್ವೇಸ್ ಈಕ್ವಲ್ ಟು Q1 by Q2. ಸೊ ಹಾಗಾದರೆ ಇಲ್ಲಿ T1 ಕೊಟ್ಟಿದ್ದಾರೆ. T1 ಎಷ್ಟು ಕೊಟ್ಟಿದ್ದಾರೆ? ನಮಗೆ 500 ಕೊಟ್ಟಿದ್ದಾರೆ. T2 ಎಷ್ಟು ಕೊಟ್ಟಿದ್ದಾರೆ? 375 ಕೊಟ್ಟಿದ್ದಾರೆ. ಆ್ಯಂಡ್ Q1 ಕೊಟ್ಟಿದ್ದಾರೆ ಕನ್ಸ್ಯೂಮ್ಸ್ ಅಂತ ಹೇಳಿದಾಗ ವಿಚ್ ಅಬ್ಸಾರ್ಬ್ಸ್ ಅಂತ. ಸೊ ಕನ್ಸ್ಯೂಮ್ ಆಗಿರೋಂಥ ಹೀಟ್ ಎನರ್ಜಿ ಏನು ನಮಗೆ 600 ಕಿಲೋ ಕ್ಯಾಲೋರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟು ಹೀಟು ರಿಜೆಕ್ಟ್ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಇವು ಮೂರು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ Q2 ಎಷ್ಟು ಬರುತ್ತೆ? ನಮಗೆ 450 ಕಿಲೋ ಕ್ಯಾಲೋರೀಸ್ ಬರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಾರ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್ wrong statement is option A delta Q is equal to 0, option B du is equal to minus dW, option C Q is equal to constant, option D entropy is not constant. So ondsala question ಓದ್ಕೊಳ್ಳಿ. For adiabatic process wrong statement, which of the following statements are wrong ಅಂತ ಹೇಳಿ ಕೇಳಿದ್ದಾರೆ. So first ನೋಡೋಣ. First option is delta Q is equal to 0. As we said earlier, adiabatic process means there is no exchange of heat energy between the system and the surroundings. System ಮತ್ತು surroundings ಮಧ್ಯ ನಮಗೆ heat exchange ಆಗೋದಿಲ್ಲ. So that delta Q ಅಥವಾ dQ ಏನಾಗಿರುತ್ತೆ? It is always equal to 0. That is the right statement. Option A is the right statement. Next, ಹಾಗಾದರೆ option A ಆಗಲ್ಲ. Option B ಹೋಗೋಣ. Option B ಅಂತ ಹೇಳಿದಾಗ du is equal to minus dW. ಎಸ್, ಒಂದು ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಎಕ್ಸ್ಪ್ರೆಷನ್ ಬರ್ತಿದ್ವಿ ನಾವು. dq is equal to du plus dW. when dq is equal to 0, du is equal to ಏನಾಯ್ತಲ್ಲಿ dW ಆಗುತ್ತೆ. ದಿಸ್ ಇಸ್ ಆಲ್ಸೋ ದ ರೈಟ್ ಆನ್ಸರ್ ಫಾರ್ ದ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ನೆಕ್ಸ್ಟ್ ಆಪ್ಷನ್ 3. ಆಪ್ಷನ್ ಸಿ ಅಲ್ಲಿ ಏನಿದೆ? q is equal to constant. ಎಸ್, there is no heat exchange of heat energy ಅಂತ ಹೇಳಿದಾಗ ಕಾನ್ಸ್ಟೆಂಟ್ ಹೀಟ್ ಅಂದಾಗ q ಏನಾಯ್ತಲ್ಲಿ ಕಾನ್ಸ್ಟೆಂಟ್ ಆಯಿತು. ಎಂಟ್ರೋಪಿ ಇಸ್ ನಾಟ್ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂತ ಹೇಳಿದಾಗ ಎಂಟ್ರೋಪಿ ಕಾನ್ಸ್ಟೆಂಟ್ ಇರಲ್ಲ ಅದರಲ್ಲಿ. ಸೊ ಎಂಟ್ರೋಪಿ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ? ಇಟ್ ಈಸ್ ಎ ಮೆಷರ್ ಆಫ್ ರ್ಯಾಂಡಮ್ನೆಸ್ ಅಂತ ಹೇಳ್ತೀವಿ ನಾವು, ಅಲ್ವಾ? ಸೊ ಒಂದು ರ್ಯಾಂಡಮ್ನೆಸ್ನ ಮೆಷರ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇರೋದಿಲ್ಲ. ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇಲ್ಲದೆ ಇರೋದನ್ನು ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಕ್ವಾಂಟಿಟಿನ ನಾವೇನು ಹೇಳ್ತೀವಿ? ಎಂಟ್ರೋಪಿ ಅಂತ ಹೇಳ್ತೀವಿ. ಬಟ್ ಎಂಟ್ರೋಪಿ ಕಾನ್ಸ್ಟೆಂಟ್ ಇರಲ್ಲ. ಸೊ ರ್ಯಾಂಡಮ್ನೆಸ್ನ ಮೆಷರ್ ಮಾಡಲಿಕ್ಕೆ ನಮ್ಗೆ ಏನು ಬೇಕು? ವಿ ಶುಡ್ ನೀಡ್ ಎಂಟ್ರೋಪಿ. ಸೊ ಎಂಟ್ರೋಪಿ ಕಾನ್ಸ್ಟೆಂಟ್ ಇರಲ್ಲ. ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ದಟ್ ಈಸ್ ಆಪ್ಷನ್ ಡಿ. ಎಂಟ್ರೋಪಿ ಇಸ್ ಕಾನ್ಸ್ಟೆಂಟ್ ಫಾರ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ಅವ್ರು ಏನು ಕೇಳಿದ್ರೆ ನಾಟ್ ಕಾನ್ಸ್ಟೆಂಟ್ ಕೇಳಿದರೆ, ಬಟ್ ಎಂಟ್ರೋಪಿ ಇಸ್ ಕಾನ್ಸ್ಟೆಂಟ್ ಫಾರ್ ಅಡಿಯಾಬ್ಯಾಟಿಕ್ ಪ್ರೊಸೆಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸ್ಟೇಟ್ ಫಂಕ್ಷನ್? ಸೊ ಸ್ಟೇಟ್ ಫಂಕ್ಷನ್ ಅಂತ ಹೇಳಿದಾಗ ಯಾವುದು ಅಲ್ಲ ಅಂತ ಹೇಳ್ತೀವಿ. ಸೊ ಎಸ್, ಎಂಟ್ರೋಪಿ ಅಂತ ಹೇಳಿದಾಗ ಸ್ಟೇಟ್ ಫಂಕ್ಷನು, ಎಂಟ್ರೋಪಿ ಸ್ಟೇಟ್ ಫಂಕ್ಷನ್ ಅಲ್ಲ. ಯಾಕಂದರೆ ಟೆಂಪರೇಚರ್ ಅಂತ ಹೇಳಿದಾಗ ಯಾವ ಸ್ಟೇಟಲ್ಲಿದೆ ಅಂತ ಹೇಳ್ಬೋದು, ಪ್ರೆಷರ್ ಅಂತ ಹೇಳಿದಾಗ ಯಾವ ಸ್ಟೇಟಲ್ಲಿದೆ ಅಂತ ಹೇಳ್ಬೋದು, ಆ್ಯಂಡ್ ಆ್ಯಸ್ ವೆಲ್ ಆಸ್ ವರ್ಕು ಯಾವ ಸ್ಟೇಟಲ್ಲಿದೆ ಅಂತ ಹೇಳ್ಬೋದು. ವರ್ಕ್ ಡನ್ನ ನಾವು ವರ್ಕ್ ಈಸ್ ಸೆಟ್ ಟು ಬಿ ನೆಗೆಟಿವ್, ವರ್ಕ್ ಈಸ್ ಸೆಟ್ ಟು ಬಿ ಪಾಸಿಟಿವ್. ಪ್ರೆಷರ್ನು ನಾವು ಹೇಳ್ತೀವಿ. ಸೊ ದಿಸ್ ಮಚ್ ಆಫ್ ಪ್ರೆಷರ್ ಇಸ್ ದೇರ್, ದಿಸ್ ಮಚ್ ಆಫ್ ಪ್ರೆಷರ್ ಇಸ್ ದೇರ್ ಅಂತ ಹೇಳ್ತೀವಿ. ಅಂದರೆ ಟೆಂಪರೇಚರ್ ಅಷ್ಟು ಕೂಡ 0 to ಇನ್ಕ್ರೀಸ್ ಆಯಿತಾ, ವೆದರ್ ಇಟ್ ಈಸ್ ಡಿಕ್ರೀಸ್ ಆಯಿತಾ. ಬಟ್ ಎಂಟ್ರೋಪಿನ ನಾವು ಇದನ್ನು ಸ್ಟೇಟ್ ಆಫ್ ಫಂಕ್ಷನ್ ಅಂತ ಹೇಳಲ್ಲ. ಸೊ ಯಾಕಂದರೆ ಎಂಟ್ರೋಪಿ ಅಂತ ಹೇಳಿದಾಗ ಇಟ್ ಈಸ್ ಅ ಮೆಷರ್ ಆಫ್ ದ ಯಾವುದೋ ನಮಗೆ ಒಂದು ಡಿಸಾರ್ಡರ್ಸ್ನ ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡೋಂಥ ಒಂದು ವೇರಿಯಬಲ್ ನಾವು ಹೇಳ್ತೀವಿ ಎಂಟ್ರೋಪಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಟ್ ಈಸ್ ನಾಟ್ ಎ ಸ್ಟೇಟ್ ಫಂಕ್ಷನ್. ನೆಕ್ಸ್ಟ್, temperature of a gas is produced due to option A its heating value, option B kinetic energy of molecules, option C repulsion of molecules, and option D attraction of molecules. Yes, obviously temperature of a gas is produced. ಹೆಂಗೆ temperature produce ಆಗುತ್ತೆ ಅಂತ ಹೇಳಿದ್ರೆ due to the kinetic energy of the molecules ಅಲ್ವಾ. ಸೊ ಇವಾಗ ಅದೊಂದು ಆಬ್ಜೆಕ್ಟ್ನ ಹೀಟ್ ಮಾಡ್ತೀವಿ ಅಂತ ಹೇಳಿದಾಗ ಅದರಲ್ಲಿರುವಂಥ ಮಾಲಿಕ್ಯೂಲ್ಸ್ ಏನು ಮಾಡ್ತಾಗುತ್ತೆ? ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ದೆ ಟ್ರಾನ್ಸ್ಫರ್ ದೇರ್ ಎನರ್ಜಿ ಟು ದ ನೈಬರಿಂಗ್ ಮಾಲಿಕ್ಯೂಲ್ಸ್ ಅಥವಾ ದೆ ಶಿಫ್ಟೆಡ್ ಟು ದ ಸಮ್ ಅದರ್ ಪ್ಲೇಸ್. ಸೊ ಅಲ್ಲಿ ಏನಾಗುತ್ತೆ? ನಮಗೆ ಒಂದು ಮಾಲಿಕ್ಯೂಲು ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ತು ಅಂತ ಹೇಳಿದಾಗ ಆ ಒಂದು ಗ್ಯಾಸ್ ಮಾಲಿಕ್ಯೂಲು ಮೂವ್ ಆಗ್ತಾ ಹೋಗುತ್ತೆ. ಸೊ ಗ್ಯಾಸ್ ಮಾಲಿಕ್ಯೂಲ್ ಮೂವ್ ಆಗ್ತಾ ಹೋಗ್ತಿದ್ದಂಗೂ ಕೂಡ ಇನ್ನೊಂದು ಗ್ಯಾಸ್ ಮಾಲಿಕ್ಯೂಲು ಮತ್ತೆ ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೇ ಪ್ರೊಸೆಸ್ ಏನಾಗ್ತಾ ಹೋಗುತ್ತೆ? ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂ ಆಗ್ತಾ ಹೋಗ್ತಿದ್ದಂಗೂ ಕೂಡ
ಏನಾಗುತ್ತೆ ಎಂಟರ್ ಗ್ಯಾಸ್ ಹೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಟೆಂಪರೇಚರು ಪ್ರೊಡ್ಯೂಸ್ ಆಗಿರೋದು ಯಾವುದರಿಂದ ಅಥವಾ ಟೆಂಪರೇಚರ್ ರೈಸ್ ಆಯಿತು ಅಂತ ಹೇಳಿದಾಗ ಯಾವುದರಿಂದ ಆಗುತ್ತೆ? ದಟ್ ಈಸ್ ಡ್ಯೂ ಟು ದ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ಕಾರ್ನಾಟ್ ಸೈಕಲ್ ಹ್ಯಾಸ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಫಾರ್ reversible engine. Option A reversible engine, option B irreversible engine, option C petrol engine, option D diesel engine. ಈಗ ಕರೆಕ್ಟ್ ಆನ್ಸರ್ ನಮಗೆ ರಿವರ್ಸಿಬಲ್ ಇಂಜಿನ್ ಅಂತ ಹೇಳ್ತೀವಿ. ಸೊ ರಿವರ್ಸಿಬಲ್ ಇಂಜಿನ್ ಅಂತ ಹೇಳಿದಾಗ ರಿವರ್ಸಿಬಲ್ ಪ್ರೋಸೆಸ್ ಅಂತ ನಾವು ಹೇಳ್ತೀವಿ. ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳಿದಾಗ ಎ ಪ್ರೋಸೆಸ್ ವಿಚ್ ಕ್ಯಾನ್ ಬಿ ಮೇಡ್ ಟು ಗೋ ಇನ್ ದ ರಿವರ್ಸ್ ಡೈರೆಕ್ಷನ್ so that the changes occurred in the direct process are exactly reversed in the reverse process. So that is the definition of the reversible process ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಹಾಗಾದರೆ ಕಾರ್ನಾಟ್ ಸೈಕಲ್ಗೆ ಯಾವಾಗ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ ಅಂತ ಹೇಳಿದಾಗ ವೆನ್ ಇಟ್ ಇಸ್ ಎ ರಿವರ್ಸಿಬಲ್ ಇಂಜಿನ್ ಅಂತ ಹೇಳ್ತೀವಿ. ಅಂದರೆ ಸೈಕ್ಲಿಕ್ ಪ್ರೋಸೆಸ್ ಅಂತ ನಾವು ನೋಡಿದ್ವಿ. ಸೈಕ್ಲಿಕ್ ಪ್ರೋಸೆಸ್ ಅಂತ ಹೇಳಿದಾಗ ದ ಸಿಸ್ಟಮ್ ರಿಟರ್ನ್ಸ್ ಟು ಇಟ್ಸ್ ಇನಿಷಿಯಲ್ ಪೊಸಿಷನ್. ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳಿದಾಗ ಅದಕ್ಕೊಂದು ಎಕ್ಸಾಂಪಲ್ ನಾವು ಹೇಳೋದಾದರೆ ಐಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ವಾಟರ್. ಐಸು ವಾಟರಿಗೆ ಕನ್ವರ್ಟ್ ಆಗಬೇಕಾದ್ರೆ ಪ್ರೆಷರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಆ್ಯಸ್ ವೆಲ್ as ಟೆಂಪರೇಚರ್ ಚೇಂಜ್ ಆಗುತ್ತೆ. ಕನ್ವರ್ಟ್ ಆಗಿರೋಂಥ ವಾಟರ್ನ ತೊಗೊಂಡ್ಬಿಟ್ಟು ನಾವು ಮತ್ತೆ ಐಸ್ ಮಾಡ್ತೀವಿ ಅಂತ ಹೇಳಿದಾಗ ಎಗೈನ್ ಮತ್ತೆ ಪ್ರೆಷರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ಅಲ್ಲೇನಾಯಿತು? ಪ್ರೆಷರು, ವಾಲ್ಯೂಮು, ಟೆಂಪರೇಚರ್ ಚೇಂಜ್ ಆಯಿತು. ಇಲ್ಲೂ ಅಲ್ಲೇನಾಯಿತು? ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಕನ್ವರ್ಟ್ ಆಯಿತು. ಮತ್ತೆ ವಾಟರಿಂದ ಐಸಿಗೆ ಬಂದಾಗ ಮತ್ತೆ ಅದು ರಿಟರ್ನ್ ಇನಿಷಿಯಲ್ ಸ್ಟೇಟಿಗೆ ರಿಟರ್ನ್ ಆಯ್ತಲ್ವಾ. ಬಟ್ ಆಫ್ಟರ್ ಎ ಸೀರೀಸ್ ಆಫ್ ಚೇಂಜಸ್ ಪ್ರೆಷರು, ವಾಲ್ಯೂಮು, ಟೆಂಪರೇಚರು ಚೇಂಜ್ ಆಗ್ತಾ ಇತ್ತು. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಅಸ್ ರಿವರ್ಸಿಬಲ್ ಪ್ರೋಸೆಸ್ ಅಂತೀವಿ. ಕಾರ್ನಾಟ್ ಸೈಕಲ್ಗೆ ಯಾವಾಗ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇರುತ್ತೆ ಅಂತ ಹೇಳಿದಾಗ ವೆನ್ ದ ಇಂಜಿನ್ ಈಸ್ ರಿವರ್ಸಿಬಲ್ ಇಂಜಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎ ಡಯಾಥರ್ಮಿಕ್ ವಾಲ್ ಈಸ್ ಒನ್ ವಿಚ್ ಆಪ್ಷನ್ ಎ prevents thermal interaction, option B permits thermal interaction, option C discourages thermal interaction, option D none of the above. ಸೊ ಡಯಾಥರ್ಮಿಕ್ ವಾಲ್ ಅಂತ ಹೇಳಿದಾಗ ಅಡಿಯಾಬಾಟಿಕ್ ಆ್ಯಂಡ್ ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ. ಸೊ ಅಡಿಯಾಬಾಟಿಕ್ ವಾಲ್ ಅಂತ ಹೇಳಿದಾಗ ಇಷ್ಟೋ ತನಕ ನಾವು ನೋಡಿದ್ವಿ. ಅಡಿಯಾಬಾಟಿಕ್ ಪ್ರೋಸೆಸ್ ಅಂತ ಹೇಳಿದಾಗ ದ ಪ್ರೋಸೆಸ್ ಇನ್ ವಿಚ್ ದೇರ್ ಈಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ಸ್. ಹೀಟ್ ಎನರ್ಜಿ ಏನಾಗಲ್ಲ ನಮಗೆ ಅಲ್ಲಿ ಎಕ್ಸ್ಚೇಂಜ್ ಆಗಲ್ಲ. ಅದೇನೆ ಡಯಾಥರ್ಮಿಕ್ ವಾಲ್ ಅಂತ ಹೇಳಿದಾಗ ಹೀಟ್ ಎನರ್ಜಿನ ಎಕ್ಸ್ಚೇಂಜ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ವಾಲ್ನ ನಾವೇನು ಹೇಳ್ತೀವಿ? ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ ನಾವು. ಸೊ ಡಯಾಥರ್ಮಿಕ್ ವಾಲ್ ಅಂತ ಹೇಳಿದಾಗ ಸೊ ಅದು ಏನು ಮಾಡುತ್ತೆ? ಹೀಟ್ ಥರ್ಮಲ್ ಇಂಟ್ರಾಕ್ಷನ್ ಅಂದರೆ ಸಿಸ್ಟಮಿಂದ ಸರೌಂಡಿಂಗಿಗಿರ್ಬೋದು ಅಥವಾ ಸರೌಂಡಿಂಗಿಂದ ಸಿಸ್ಟಮಿಗಿರ್ಬೋದು ಏನು ಮಾಡುತ್ತೆ? ಹೀಟನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ 1 ಕಪ್ ಆಫ್ ಹಾಟ್ ವಾಟರ್ನ ತಂದು ನಾವು ಟೇಬಲ್ ಮೇಲೆ ಇಡ್ತೀವಿ ಅಂತ ಹೇಳಿದಾಗ ಇಟ್ ಕೂಲ್ಸ್ ಡೌನ್, ಕೂಲ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಕೂಲ್ ಆಗುತ್ತೆ ಅಂತ ಹೇಳಿದಾಗ ಆ ಕಪ್ಪಲ್ಲಿರೋಂಥ ಒಂದು ಹಾಟ್ನೆಸ್ ಏನಾಗ್ತಾ ಹೋಗುತ್ತೆ? ಇಟ್ ಈಸ್ ಟ್ರಾನ್ಸ್ಫರ್ ಟು ದ ಸರೌಂಡಿಂಗ್ಸಲ್ಲಿರೋಂಥ ಟೆಂಪರೇಚರ್ ದಟ್ ಈಸ್ ಟ್ರಾನ್ಸ್ಫರ್ ಟು ದ ಸಿಸ್ಟಮ್, ಆ ಕಪ್ಪಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಹೀಟ್ ಎನರ್ಜಿ ಏನಾಯ್ತದೆ? ಎಕ್ಸ್ಚೇಂಜ್ ಆಯಿತು. ಸೊ ದಟ್ ವಾಲ್ ಈಸ್ ಕಾಲ್ಡ್ ಆಸ್ ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ. ಸೊ ಅದೇನೆ 1 ಕಪ್ ಆಫ್ ಹಾಟ್ ವಾಟರ್ನ ತೊಗೊಂಡು ಹೋಗಿ ನಾವು ಫ್ಲಾಸ್ಕಿಗೆ ಹಾಕಿ ಇಡೋಣ. ಫ್ಲಾಸ್ಕ್ ನಾವು ನೋಡಿದ್ವಿ ಅಲ್ವಾ? ಸೊ ಆ ಫ್ಲಾಸ್ಕನ್ನು ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ? ಲಿಕ್ವಿಡ್ಸ್ಗಳನ್ನ ಹಾಟ್ನೆಸ್ನ ಹಾಗೆ ಮೇಂಟೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇನೆ ನಮಗೂ ಇವನ್ ಅದು ಆ ಒಂದು ಫ್ಲಾಸ್ಕಲ್ಲಿ ಹಾಕಿರೋ ಅಂಥ ಒಂದು ಲಿಕ್ವಿಡ್ ಏನಿರುತ್ತೆ ಇಟ್ ರಿಮೈನ್ಸ್ ಹಾಟ್ ಫಾರ್ 4 to 5 hours ಅಲ್ವಾ? 4 to 5 hours ತನಕ ಏನಾಗಿರುತ್ತೆ? ಅದು ನಮಗೆ ಬಿಸಿಯಾಗೇ ಇರುತ್ತೆ. ಯಾಕೆ ಬಿಸಿಯಾಗಿರುತ್ತೆ ಅಂತ ಹೇಳಿದಾಗ ಆ ವಾಲ್ನ ನಾವೇನು ಹೇಳ್ತೀವಿ? ಅಡಿಯಾಬಾಟಿಕ್ ವಾಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅಡಿಯಾಬಾಟಿಕ್ ವಾಲ್ ಅಂತ ಹೇಳಿದಾಗ ಅದನ್ನು ಏನು ಮಾಡಿರ್ತಾರೆ? ಒಂದು ಸಿಲ್ವರ್ ಕೋಟಿಂಗಿಂದ ಕೋಟ್ ಮಾಡಿರ್ತಾರೆ. ಆ ಸಿಲ್ವರ್ ಕೋಟಿಂಗ್ ಏನು ಮಾಡುತ್ತೆ? ಹೊರಗಡೆಯಿಂದನೂ ಎನರ್ಜಿನ ಎಂಟ್ರಾಗ್ಲಿಕ್ಕೆ ಬಿಡಲ್ಲ, ಒಳಗಡೆಯಿಂದನೂ ಎನರ್ಜಿನ ಎಂಟ್ರಾಗಲಿಕ್ಕೆ ಬಿಡೋದಿಲ್ಲ. ಸೊ ಅಂದಾಗ ದೆರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್. ಸೊ ಬಟ್ ಇದು ಡಯಾಥರ್ಮಿಕ್ ವಾಲ್ ಅಂತ ಹೇಳಿದಾಗ ವಿಚ್ ಪರ್ಮಿಟ್ಸ್ ಥರ್ಮಲ್ ಇಂಟ್ರಾಕ್ಷನ್ನ ಪರ್ಮಿಟ್ ಮಾಡೋಕ್ಕೆ ಅಥವಾ ಪರ್ಮಿಷನ್ ಕೊಡುತ್ತೆ, ಎಕ್ಸ್ಚೇಂಜ್ ಆಗಲಿಕ್ಕೆ ಪರ್ಮಿಷನ್ ಕೊಡೋ ಅಂಥ ವಾಲ್ನ ನಾವೇನು ಹೇಳ್ತೀವಿ? ಡಯಾಥರ್ಮಿಕ್ ವಾಲ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್, ದ ಎಫಿಷಿಯನ್ಸಿ ಆಫ್ ದ ಕಾರ್ನಾಟ್ ಇಂಜಿನ್ ಡಿಪೆಂಡ್ಸ್ ಆನ್. ಸೊ ಎಫಿಷಿಯನ್ಸಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದಾಗ ಸೊ ವರ್ಕಿಂಗ್ ಸಬ್ಸ್ಟೆನ್ಸು, ನೆಕ್ಸ್ಟು ಡಿಸೈನ್ ಆಫ್ ದ ಇಂಜಿನು, ಆಪ್ಷನ್ ಸಿ ಸೈಜ್ ಆಫ್ ದ ಇಂಜಿನು, ಆಪ್ಷನ್ ಡಿ ಟೆಂಪರೇಚರ್ ಆಫ್ ಸೋರ್ಸ್ ಆ್ಯಂಡ್ ಸಿಂಕ್. ಸೊ ಇಲ್ಲಿ ಕಾರ್ನಾಟ್ ಎಫಿಷಿಯನ್ಸಿ ಆಫ್ ದ ಕಾರ್ನಾಟ್ ಇಂಜಿನ್ always depends upon the
ಟೆಂಪರೇಚರ್ ಆಫ್ ಸೋರ್ಸ್ ಆ್ಯಂಡ್ ಸಿಂಕ್. ಯಾಕೆ ಟೆಂಪರೇಚರ್ ಆಫ್ ಸೋರ್ಸ್ ಆ್ಯಂಡ್ ಸಿಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದಾಗ, ಸೊ ನಾವು ಬರಿತೀವಿ ಎಫಿಷಿಯನ್ಸಿ ಬರೆಯಬೇಕಾದ್ರೆ ಈಟಾ ಇಸ್ ಈಕ್ವಲ್ ಟು 1 ಮೈನಸ್ T2/T1 ಅಂತ 1 ಮೈನಸ್ T2/T1. ಸೊ ಈಟಾ ಇಸ್ ಈಕ್ವಲ್ ಟು 1, ನಾವು ಅವಾಗಲೇ ಹೇಳ್ದಂಗೆ ಈಟಾ ಇಸ್ ಈಕ್ವಲ್ ಟು 1 ಅಂತ ಹೇಳಿದಾಗ ಏನಾಗಿರಬೇಕು ಅಲ್ಲಿ T2 ಇಸ್ ಈಕ್ವಲ್ ಟು ಲೋ ವ್ಯಾಲ್ಯೂ ಇರಬೇಕು, T1 ಇಸ್ ಈಕ್ವಲ್ ಟು ಹೈ ಇರಬೇಕು. ಹಾಗಾದರೆ ಸೈಜ್ ಆಫ್ ದ ಇಂಜಿನ್ ಮೇಲೂ ಡಿಪೆಂಡ್ ಆಗಿರಲ್ಲ, ಡಿಸೈನ್ ಮೇಲೂ ಡಿಪೆಂಡ್ ಆಗಿರಲ್ಲ, ಆ್ಯಂಡ್ ಆಸ್ ವೆಲ್ ಆಸ್ ವರ್ಕಿಂಗ್ ಸಬ್ಸ್ಟೆನ್ಸ್ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಇಟ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್ ಆಫ್ ಸೋರ್ಸ್ ಆ್ಯಂಡ್ ಸಿಂಕ್. ಸೋರ್ಸು ಮತ್ತು ಸಿಂಕಿನ ಟೆಂಪರೇಚರ್ ಮೇಲೆ ಏನಾಗಿರುತ್ತೆ, ಅದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, an isothermal process is governed by option A Boyle's law, option B Charles law, option C Gay-Lussac's law, and option D Avogadro's law. So here isothermal process ಅಂತ ಹೇಳಿದಾಗ the process in which the pressure ವಾಲ್ಯೂಮು ಚೇಂಜ್ ಆಗ್ತಾ ಹೋಗುತ್ತೆ at constant temperature. ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಆಗೋಂಥ ಒಂದು ಪ್ರೋಸೆಸ್ಗಳನ್ನು ನಾವೇನು ಹೇಳ್ತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ ಚೇಂಜ್ ಆಗ್ತಿದೆ ಅಂತ ಹೇಳಿದಾಗ, ಸೊ ಇಲ್ಲಿ ಕೊಟ್ಟಿರೋಂಥ ಲಾ ಪ್ರಕಾರ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಅದೇ ಥರನೇ ಬಾಯ್ಲ್ಸ್ ಲಾಗೆ ಒಂದು ಸ್ಟೇಟ್ಮೆಂಟ್ ಬರೀತೀವಿ, PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. PV ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಐಸೋಥರ್ಮಲ್ ಪ್ರೊಸೆಸ್ ಅಂತ ಹೇಳಿದಾಗ ಐಸೋ ಮೀನ್ಸ್ ಸೇಮ್, ಥರ್ಮಲ್ ಅಂತ ಹೇಳಿದಾಗ ಹೀಟ್ ಅಂತ ಹೇಳ್ತೀವಿ. ಅಂದರೆ ಐಸೋಥರ್ಮಲ್ ಪ್ರೊಸೆಸ್ ಅಂತ ಹೇಳಿದಾಗ ಕಾನ್ಸ್ಟೆಂಟ್ ಟೆಂಪರೇಚರ್ಲಿ ಆಗುವಂಥ ಒಂದು ಪ್ರಾಸೆಸ್ನ ಕ್ಯಾರಿಔಟ್ ಆಗುವಂಥ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ಐಸೋಥರ್ಮಲ್ ಪ್ರೋಸೆಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಬಾಯ್ಲ್ಸ್ ಲಾ. ಸೊ ರಿಮೈನಿಂಗ್ ಲಾಸು ನೋಡಬೇಕಿಲ್ಲಿ ಚಾರ್ಲ್ಸ್ ಲಾ, ಗೇ-ಲುಸ್ಸಾಕ್ಸ್ ಲಾ ಮತ್ತು ಅವೊಗಡ್ರೋಸ್ ಲಾ. ಸೊ ಇಲ್ಲಿ ನಿಮ್ಗೆ ಗ್ಯಾಸ್ ಲಾಸಲ್ಲಿ ಅವೊಗಡ್ರೋಸ್ ಲಾ ಬರೋದೇ ಇಲ್ಲ. ಸೊ ದಟ್ ಈಸ್ ಆಪ್ಷನ್. ಇಲ್ಲಿ ನಾವು ನೋಡಬೇಕಾಗಿರೋಂಥ ಆಪ್ಷನ್ಸ್ಗಳು ಯಾವ್ಯಾವು, ಚಾರ್ಲ್ಸ್ ಲಾ ಮತ್ತು ಗೇ-ಲುಸ್ಸಾಕ್ಸ್ ಲಾ. ಇಲ್ಲಿ ಚಾರ್ಲ್ಸ್ ಲಾ ಬರೆಯಬೇಕಾದ್ರೆ ನಾವು ಏನು ಬರಿತೀವಿ, ಸೊ P ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T ಅಂತ ಹೇಳ್ತೀವಿ. ಅಂದರೆ ಟೆಂಪರೇಚರು, ಪ್ರೆಷರು ಮತ್ತು ಟೆಂಪರೇಚರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಗೇ-ಲುಸ್ಸಾಕ್ಸ್ ಲಾ ಹೇಳಬೇಕಾದ್ರೆ ವಾಲ್ಯೂಮು ಮತ್ತು ಟೆಂಪರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಥರನೇ ಇಲ್ಲಿ ಹಾಗಾದರೆ ಐಸೋಥರ್ಮಲ್ ಪ್ರೋಸೆಸ್ಸಲ್ಲಿ ಕ್ಯಾರಿ ಔಟ್ ಆಗೋವಂಥ ಪ್ರೋಸೆಸ್ ಯಾವುದು ನಮಗೆ ಇಲ್ಲಿ, ಬಾಯ್ಲ್ಸ್ ಲಾ ಅಂತ ಹೇಳ್ತೀವಿ. ಸೊ ಬಾಯ್ಲ್ಸ್ ಲಾಗೆ ಸ್ಟೇಟ್ಮೆಂಟ್ ಏನು, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್, ಆ್ಯಂಡ್ ವಿ ಕ್ಯಾನ್ ರೈಟ್ ಇಟ್ ಆಸ್ PV is equal to constant ಅಂತ ಹೇಳಿ ಬರಿತೀವಿ. ಆ್ಯಂಡ್ ದರ್ ಇಸ್ ಎ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ಸ್. ಐಸೋಥರ್ಮಲ್ ಪ್ರೊಸೆಸ್ಸಲ್ಲಿ ನೆನ್ಪಿಟ್ಕೊಬೇಕಾಗಿರೋಂಥ 3 ಪ್ರೋಸೆಸ್ ಏನಂತ ಹೇಳಿದಾಗ, ಕಾನ್ಸ್ಟೆಂಟ್ ಟೆಂಪರೇಚರ್ಲಿ ಕ್ಯಾರಿಔಟ್ ಆಗುತ್ತೆ, ಜೊತೆಗೆ PV is equal to ಕಾನ್ಸ್ಟೆಂಟ್ ಆಗುತ್ತೆ, ಆ್ಯಂಡ್ ದೆರ್ ಈಸ್ ಎ ಎಕ್ಸ್ಚೇಂಜ್ ಆಫ್ ಹೀಟ್ ಎನರ್ಜಿ ಬಿಟ್ವೀನ್ ದ ಸಿಸ್ಟಮ್ ಆ್ಯಂಡ್ ದ ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, the internal energy of an ideal gas depends upon. So internal energy of an ideal gas depends upon option A temperature, option B specific volume, option C pressure, and option D density. So internal energy anta helidaga, the sum of the potential and the kinetic energy of the gas is called as total internal energy anta ಹೇಳ್ತೀವಿ. ಸೊ ಹಾಗಾದರೆ ಒಂದು ಗ್ಯಾಸ್ ಮಾಲಿಕ್ಯೂಲ್ಗೆ ಇಂಟರ್ನಲ್ ಎನರ್ಜಿ ಇರಬೇಕಂತ ಹೇಳಿದಾಗ ಪೊಟೆನ್ಷಿಯಲ್ ಎನರ್ಜಿನೂ ಇರುತ್ತೆ, ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ಎರಡನ್ನೂ ಸಮ್ ಮಾಡಿ ತಗೊಂಡಾಗ ವಿಚ್ ಗಿವ್ಸ್ ದ ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಬೇಕು ಅಥವಾ ಇಂಟರ್ನಲ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದಾಗ, ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್. ಯಾಕಂದರೆ ವೆನ್ ವಿ ಹೀಟ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ನ ಹೀಟ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯಿತು ಅಂತ ಹೇಳಿದಾಗ ಇಂಟರ್ನಲ್ ಎನರ್ಜಿ ಆಬ್ವಿಯಸ್ಲಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, the variable defined by zeroth law of thermodynamics is option A temperature, option B internal energy, option C work, and option D all of this. So ಇಲ್ಲಿ write the significance of zeroth law of thermodynamics ಅಂತ ನಾವು 1 ಮಾರ್ಕಿನ ಕ್ವಶನಲ್ಲಿ ನಾವು ತುಂಬ ನೋಡ್ಬಿಟ್ಟಿರ್ತೀವಿ ನಾವು. ಸೊ ದಟ್ ಈಸ್ ಹಾಗಾದರೆ ಸಿಗ್ನಿಫಿಕೆನ್ಸ್ ಆಫ್ zeroth law of thermodynamics ಅಂತ ಹೇಳಿದಾಗ ವಿ ಆಲ್ವೇಸ್ ಇಟ್ ಈಸ್ ಟೆಂಪರೇಚರ್. ಯಾಕಂದರೆ ಒಂದ್ಸಲ ಸ್ಟೇಟ್ಮೆಂಟನ್ನು ನೆನ್ಪು ಮಾಡ್ಕೊಳ್ಳಿ zeroth law of thermodynamics ಇಂದು. So if two systems A and B are in thermal equilibrium with the third system C separately, then those two systems are said to be in thermal equilibrium with each other. So ಅದನ್ನು ನಾವೇನು ಹೇಳ್ತೀವಿ, ಸ್ಟೇಟ್ಮೆಂಟ್ ಆಫ್ ದ zeroth law of thermodynamics ಅಂತ ಹೇಳ್ತೀವಿ. A B C ಅನ್ನೋ 3 ಸಿಸ್ಟಮ್ ಇರುತ್ತೆ. A C ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇರುತ್ತೆ, ಅಂದರೆ ಸೇಮ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾ ಇರುತ್ತೆ. B C ಜೊತೆ ಥರ್ಮಲ್ ಇಕ್ವಿಲಿಬ್ರಿಯಮ್ ಇರುತ್ತೆ,
ಸೊ ದ್ಯಾಟ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಮತ್ತು ಬಿ ಥರ್ಮಲ್ ಇಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಹೇಳುವಂಥ ಸ್ಟೇಟ್ಮೆಂಟನ್ನು ನಾವೇನು ಹೇಳ್ತೀವಿ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಹಾಗಾದರೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸಲ್ಲಿ ನಾವು ಯಾವ ವೇರಿಯೇಬಲ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ಆಲ್ವೇಸ್ ಟೆಂಪರೇಚರ್ನ ನಾವು ವೇರಿಯೇಬಲ್ನ ನಾವೇನು ಮಾಡ್ತೀವಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.